ಓಕೆ ಗಾಯ್ಸ್, ಇವತ್ತು ನಾವು ಪಲ್ಸರ್ NS 125 ವಿತ್ ABS ಸೊ BS6 ವರ್ಷನ್ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀವಿ. ಸ್ಟೈಲಿಶ್ ಆ್ಯಂಡ್ ಸ್ಪೋರ್ಟಿ ಲುಕ್ ಇರೋಂಥ ಗಾಡಿ ನಮ್ಮ ಹುಡುಗ ತಾಂಡಿದ್ದಾನೆ ಹೊಸದಾಗೆ. ಸ್ಟಾರ್ಟ್ಸ್ ವಿತ್ ಸ್ಪೀಡೋಮೀಟರ್, ಕಂಪ್ಲೀಟ್ಲಿ ಡಿಜಿಟಲೈಸ್ ಆಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಓಡೋ ಆ್ಯಂಡ್ ಸ್ಪೀಡೋಮೀಟರ್ ಎರಡೂ ಸಮೇತ ಡಿಜಿಟಲ್ ಇದೆ ಆ್ಯಂಡ್ ತುಂಬ ಬ್ರೈಟಾಗಿದೆ. ಸೊ ನಾವು ಬಿಸಿಲಿದ್ದಾಗೂ ಅಷ್ಟೊಂದೇನು ಸಮಸ್ಯೆ ಆಗೋಲ್ಲ, ತುಂಬ ಬ್ರೈಟಾಗಿದೆ ಡಿಸ್ಪ್ಲೇ. ಆ್ಯಂಡ್ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಹಿಯರ್ ಯು ಕ್ಯಾನ್ ಗೆಟ್ ದ ಚಾರ್ಜಿಂಗ್ ಸಾಕೆಟ್ USB. ಆ್ಯಂಡ್ ಇಲ್ಲಿ ಇನ್ನು ಮಾಮೂಲಿ ಕಂಟ್ರೋಲ್ಸಿಗೆ ಬಂದರೆ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲೊಂದು, ನೆಕ್ಸ್ಟ್ ಸೆಲ್ಫು ಆ್ಯಂಡ್ ಇಲ್ಲಿ ಬ್ಲೂಟೂತ್ ಕಂಟ್ರೋಲ್, ಸೈಡ್ ಇಂಡಿಕೇಟರ್ಸ್ ಆ್ಯಸ್ ಯೂಶಲ್. ಆ್ಯಂಡ್ ನೀವು ಇಲ್ಲಿ ಟ್ಯಾಂಕ್ ಕೆಪಾಸಿಟಿ ನೋಡ್ಬೋದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ಸ್ ಇದೆ. ವಿತ್ ಇಲ್ಲಿ ಬ್ಯಾಜಿಂಗ್ ಕೊಟ್ಟಿದ್ದಾನೆ, ಫ್ಯೂಯಲ್ ಇಂಜೆಕ್ಷನ್ ಅಂತ ಬ್ಯಾಜಿಂಗ್ ಕೊಟ್ಟಿದ್ದಾನೆ. ಈಗ ಬರ್ತಾ ಇರೋದು BS6 ನಾಮ್ಸಲ್ಲಿ ಬರೋ ಗಾಡಿ ಎಲ್ಲ ಫ್ಯೂಯಲ್ ಇಂಜೆಕ್ಷನ್ನೇ ಬರ್ತವೆ. ಆ್ಯಂಡ್ ಗಾಡಿ ಬಂದುಬಿಟ್ಟು ಸೂಪರ್ ಬಿಲ್ಡ್ ಕ್ವಾಲಿಟಿ ಇದೆ. ಯೂಸ್ ಮಾಡಿರೋಂಥ ಮೆಟಲ್ ಇರ್ಬೋದು, ಸಸ್ಪೆನ್ಷನ್ಸ್ ಇರ್ಬೋದು, ತುಂಬ ಕ್ವಾಲಿಟಿ ಇದೆ. ಆ್ಯಂಡ್ ಇಲ್ಲಿ ಸೇಫ್ಟಿ ಫೀಚರ್ ನೋಡ್ಬೋದು, ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್. ಆ್ಯಂಡ್ ರೈಡರ್ ಪ್ರೈವೇಟ್ ಪಾರ್ಟ್ ಹುಷಾರಾಗಿರಲಿ ಅಂತ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಸೀಟ್, ಸ್ಪೋರ್ಟಿ ಲುಕ್, ಕಪಲ್ಸ್ಗಂತೂ ಮಾಡಿಸಿದಂಥ ವೆಹಿಕಲ್ಲು, ಸ್ಪ್ಲಿಟ್ ಸೀಟ್ ಅಸೆಂಬ್ಲಿ. ಓಕೆ ರೈಡರ್ ಕೂತ್ಕೊಳ್ಳಪ್ಪ ಪ್ರಾಪರಾಗಿ, ಪಾಪ ಅವರು ಕ್ಯಾಮ್ರಾ ಕಾಣಿಸ್ಲಿ ಅಂತ ಗ್ಯಾಪ್ ಕೊಟ್ಟು ಕೊಟ್ಬಿಟ್ರೆ ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡಬೇಕೋ ಅಷ್ಟು ಹಿಂಡ್ಬಿಟ್ರು. ಒಂದು ಒಳ್ಳೆ ಕ್ವಾಲಿಟಿಯ ಮೋನೋಶಾಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನು ಇಂಡಿಕೇಟರ್ಸಿಗೆ ಬಂದರೆ ಟೈಲ್ ಲ್ಯಾಂಪ್ಸ್ನ LED ಕೊಟ್ಟಿದ್ದಾನೆ. ಬಟ್ ಸೈಡ್ ಇಂಡಿಕೇಟರ್ಸ್ ಆ್ಯಲೋಜನ್ನೇ ಬಂದಿದೆ, ಅದ್ಯಾಕೆ ಅಂತ ಗೊತ್ತಿಲ್ಲ, ಕಾಸ್ಟ್ ಕಟ್ಟಿಂಗ್ ಇರುತ್ತೆ. ನೆಕ್ಸ್ಟು ಲೆಫ್ಟ್ ಸೈಡ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಈ ಥರ ಸಿಗುತ್ತೆ ಗಾಡಿ. ಸಖತ್ ಸ್ಪೋರ್ಟಿ ಲುಕ್ ಇದೆ. ಆ್ಯಸ್ ಇಟ್ ಈಸ್ NS 200 ಥರ ಫೀಲ್ ಆಗುತ್ತೆ ಆಲ್ಮೋಸ್ಟ್. ಬಟ್ ಸ್ವಲ್ಪ ರೇಡಿಯಲ್ ಟೈರ್ಸ್ನ ಸೈಜ್ ಕಮ್ಮಿ ಮಾಡಿದ್ದಾನೆ ಬಿಟ್ಟರೆ ಆಲ್ಮೋಸ್ಟ್ NS 200 ಥರನೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು NS 125 ಬ್ಯಾಜಿಂಗ್ ತುಂಬ ಸ್ಟೈಲಿಶಾಗೆ ಎಲಿಗೆನ್ಸಾಗಿ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀವಿ ಫ್ರಂಟ್ ಪ್ರೊಫೈಲು. ಹೆಡ್ ಲ್ಯಾಂಪ್ ಬಂದುಬಿಟ್ಟು ತುಂಬ ಸ್ಪೋರ್ಟಿವ್ ಆಗಿ ಟ್ರಯಾಂಗ್ಯುಲರ್ ಶೇಪ್ ಮಾಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡೇ ಲೈಟ್ ರನ್ನಿಂಗ್ ಲ್ಯಾಂಪ್ಸ್ ನೋಡ್ಬೋದು, LED ತುಂಬ ಅಟ್ರಾಕ್ಟಿವ್ ಇದ್ದಾವೆ. ಆ್ಯಂಡ್ ಸೈಡ್ ಇಂಡಿಕೇಟರ್ಸ್ ಆ್ಯಸ್ ಯೂಶಲ್ ಹ್ಯಾಲೋಜನ್ನ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ, ಇನ್ನೂ ಸ್ಟೈಲಿಶ್ ಆಗಿರೋದು. ಆ್ಯಂಡ್ ಇಂಜಿನ್ ವಿಷಯಕ್ಕೆ ಬರೋದಾದರೆ ಇಟ್ ಈಸ್ ಎ 125cc ಇಂಜಿನ್ನು, ಪವರ್ಫುಲ್ ಇಂಜಿನ್ನೇ. ಬಟ್ ಏನಂದರೆ 4 ವ್ಯಾಲ್ವ್ ಇಂಜಿನ್, ಸಿಂಗಲ್ ಸಿಲಿಂಡರು, ಒಳ್ಳೆ ಟಾರ್ಕ್ನ ಜನ್ರೇಟ್ ಮಾಡುತ್ತೆ. ಆ್ಯಂಡ್ ಲೋ ಸ್ಪೀಡಲ್ಲಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಗಾಡಿ. ಬಟ್ ಹೋಗ್ತಾ ನೀವು ಟಾಪ್ ಗೇರ್ಗೆ ಹೋಗ್ತಾ ರೈಡಿಂಗ್ ಕ್ವಾಲಿಟಿ ತುಂಬ ಸ್ಟೇಬಲ್ ಆಗಿರುತ್ತೆ ವೆಹಿಕಲಲ್ಲಿ, ಒಳ್ಳೆ ಕ್ವಾಲಿಟಿ ರೈಡ್ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಬ್ರೇಕ್ಸು ಅಷ್ಟೇ ತುಂಬ ವಿತ್ ABS ಕೊಟ್ಟಿರೋದ್ರಿಂದ ಸೇಫ್ಟಿ ಫೀಚರು, ಬ್ರೇಕಿಂಗ್ಸು ಸೂಪರಾಗಿದೆ. ಗಾಡಿ NS 125 ವಿತೌಟ್ ABS ಬರ್ತಿತ್ತು. ಸೊ ಇದು ವಿತ್ ABS BS6 ಮಾಡಿಲ್ಲ ಆಗಿರೋದ್ರಿಂದ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಕಡೆಯೂ ಬ್ರೇಕಿಂಗ್ ಸಿಸ್ಟಮ್, ಡಿಸ್ಕ್ ವಿತ್ ABS ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟು ಸೇಫ್ಟಿ ವಿಷಯಕ್ಕೆ ಬಂದರೆ ಈ ಗಾಡೀಲಿ ಫುಲ್ಲಿ ಲೋಡೆಡ್ ಅಂತ ಹೇಳಬೇಕು. ಯಾಕಂದರೆ ವಿತ್ ABS ಆ್ಯಂಡ್ ಕ್ರ್ಯಾಶ್ ಗಾರ್ಡ್ಸು ಅಷ್ಟೇ ತುಂಬ ಎಷ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂದರೆ ಸೇಫ್ಟಿ ವಿಷಯದಲ್ಲಿ ನಂಬರ್ 1 ಅಂತ ಹೇಳ್ಬೋದು ಬಜಾಜ್ ಅವರು. ಅದರಲ್ಲಂತೂ ಎರಡು ಮಾತಿಲ್ಲ. ಇದು ಆಲ್ಮೋಸ್ಟ್ ನಿಮಗೆ 60 ಕಿಲೋಮೀಟರ್ ಮೈಲೇಜ್ ಅಂತ ತೋರಿಸಿದ್ದಾರೆ. ಬಟ್ ಡಿಪೆಂಡ್ಸ್ ಆನ್ ರೈಡರ್, ಯು ಕ್ಯಾನ್ ಗೆಟ್ ಅಪ್ ಟು 50 ಕಿಲೋಮೀಟರ್ ಪರ್ ಲೀಟರ್. ಸೊ ಇಷ್ಟು ಡೀಟೇಲ್ ಫೀಚರ್ಸ್ ಆಗಿತ್ತು ಗಾಡಿದು ಪಲ್ಸರ್ NS 125 BS6 ಮಾಡಲ್ದು. ವೆಹಿಕಲ್ ಓನರ್ನ ಇಂಟ್ರೊಡ್ಯೂಸ್ ಮಾಡೋಣ, ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳಿ ವಿಡಿಯೋ ನಮ್ಮ ವ್ಯೂವರ್ಸ್ಗೆ. ಹಾಯ್ ಗೈಸ್, ನನ್ನ ಹೆಸರು ದರ್ಶನ್ ಅಂತ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲ NS 125 ಓನರ್, ಪ್ರೌಡ್ ಓನರ್ ಆಫ್ NS 125. ಓಕೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಗಾಡಿಗೆ? 150. ಇನ್ನೊಂದ್ಸತಿ ಏನು 150. 1,50,000 ರೂಪಾಯಿ ಫ್ರೆಂಡ್ಸ್, 1,50,000 ಫುಲ್ ಕ್ಯಾಶ್ ಕೊಡೋದಾದರೆ. ಆ್ಯಂಡ್ ವಿತ್ EMI ಹೋಗೋದಾದರೆ ಆ್ಯಸ್ ಯೂಶಲ್ ಬಡ್ಡಿ ಕಟ್ಟಬೇಕಾಗುತ್ತೆ. ಓಕೆ, ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಆ ಕಡೆ ಹೋಗಿ. ಪರ್ಫಾರ್ಮೆನ್ಸು ಎಷ್ಟು ಸ್ಪೀಡ್ನ ನೀವು ಅಚೀವ್ ಮಾಡಿದ್ದೀರಾ ಈ ಗಾಡೀಲಿ? 100ವರೆಗೂ ಅಚೀವ್ ಮಾಡಿದ್ದೀರಾ. ಓಕೆ, ವಿತ್ ಹೆಲ್ಮೆಟ್ ವಿಸಿಬಲ್ ಇದ್ದಾರೆ. ಸೊ ಯಾವುದೇ ಟ್ರಾಫಿಕ್ ಪೊಲೀಸ್ನವ್ರು ಏನು ಕಣ್ಣಾಕ ಅವಶ್ಯಕತೆ ಇಲ್ಲ ನಮ್ಮ ಹುಡುಗನ ಮೇಲೆ. ಆ್ಯಂಡ್ ಅವಾಗ ಕೊಡ್ದ ಮೈಲೇಜ್ ಹೆಂಗೆ ಕೊಡ್ತಾ ಇದೆ ನಿಮಗೆ ಬೈಕ್? ಬರ್ತಾ ಇದೆ ನನ್ನ ಮೇಲೆ ಆಣೆ ಇಟ್ಟು 50 ಕಿಲೋಮೀಟರ್ ಪರ್ ಲೀಟರ್. ಸೊ ಮೈಲೇಜ್ ಸಿಗ್ತಾ ಇದೆ. ಹೇಳ್ಬೇಕು ಅಂದರೆ ನಿಮಗೆ ಯೂತ್ನವ್ರಿಗೆ ತುಂಬ ಸ್ಟೈಲಿಶ್ ಆಗಿದೆಯಾ ಗಾಡಿ? ನಿಮಗೆ ಇಷ್ಟ ಆಯ್ತಾ ಇದು ಗಾಡಿ? ಇಷ್ಟ ಆಯಿತು. ಏನು ಇಷ್ಟ ಆಯ್ತು ಈ ಗಾಡಿಯಲ್ಲಿ ನಿಮಗೆ ಜಾಸ್ತಿ? ಏನು ಇಷ್ಟ ಆಯಿತು? ಸ್ಪೀಡ್ ಇಷ್ಟ ಆಯಿತು. ಸ್ಪೀಡು 100 ಅಷ್ಟಲ್ವಾ ಬರೋದು ಸ್ಪೀಡು?
ಆದರೂ ಯಾವ ಇವೆಲ್ಲ 100 ಸಾಕಾಯ್ತಾ ನಿಮಗೆ? ಇನ್ನೂ ಬೇಕಾಗುತ್ತೆ ಹಾ. ಕೊಟ್ಟಿರೋದಷ್ಟೇ. 125 cc ಗೆ ಪವರ್ಫುಲ್ ಸ್ಪೀಡು. ಸೊ ನಮ್ಮ ಓನರ್ಗೆ ಒಳ್ಳೆ ಸ್ಪೀಡ್, ಈ ಗಾಡೀಲಿ ಬರೋಂಥ ಪಿಕಪ್ ಸ್ಪೀಡು ಇಷ್ಟ ಆಗಿದೆ. ಮೈಲೇಜ್ ಇಷ್ಟ ಆಯಿತು. ಮೈಲೇಜ್ ಇಷ್ಟ ಆಯಿತು. ವಿತ್ ಸ್ಪೀಡ್ ಜೊತೆ ಮೈಲೇಜು ಕಂಬೈಂಡಾಗಿ ಕೊಟ್ಟಿರೋದ್ರಿಂದ ಇದು ಒಳ್ಳೆ ಪಾಯಿಂಟ್ ಅಂತ ನಮ್ಮ ಇವರು ಓನರ್ ಹೇಳ್ತಾ ಇದ್ದಾರೆ. ಯಾಕಂದರೆ ಕೆಲವು ಗಾಡೀಲಿ ಹೆವಿ ಪರ್ಫಾರ್ಮೆನ್ಸ್ ಇರುತ್ತೆ, ಮೈಲೇಜ್ ಕಂಪ್ಲೀಟ್ಲಿ ಡ್ರಾಪ್ ಆಗಿಬಿಡುತ್ತೆ. ಬಟ್ ಇವರು ರೆಕಗ್ನೈಸ್ ಮಾಡಿರೋದ್ರೆ ಒಳ್ಳೆ ಸ್ಪೀಡ್ ಇದೆ, ವಿತ್ ಮೈಲೇಜ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಗಾಡೀಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಸೇಫ್ಟಿ ನಾರ್ಮ್ಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಸ್ಯಾರಿ ಗಾರ್ಡ್ ಇರ್ಬೋದು, ನೆಕ್ಸ್ಟ್ ಕ್ರ್ಯಾಶ್ ಗಾರ್ಡ್ ಇರ್ಬೋದು, ನೆಕ್ಸ್ಟ್ ಗೇರ್ ಅಸಿಸ್ಟ್ ಸಮೇತ ಕೊಟ್ಟಿದ್ದಾರೆ. ನೀವು ರೈಡ್ ಮಾಡ್ಬೇಕಾದ್ರೆ ಇನ್ ಕೇಸ್ ನೀವೇನಾದ್ರು ಲೋಯರ್ ಗೇರ್ಸಲ್ಲಿದ್ದರೆ, ಸೊ ಅಪ್ಪರ್ ಗೇರ್ಗೆ ಹೋಗಬೇಕು ಅಥವಾ ಅಪ್ಪರ್ ಗೇರಲ್ಲಿದ್ದರೆ ಎಷ್ಟು ಸ್ಪೀಡ್ ಕಮ್ಮಿ ಅಂದರೆ ಲೋಯರ್ ಗೇರ್ಗೆ ಹೋಗಬೇಕು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡುತ್ತೆ ಮೀಟರಲ್ಲಿ. ಸೊ ಓವರಾಲ್ ಒಳ್ಳೆ ಗುಡ್ ಫೀಚರ್ ವೆಹಿಕಲ್ ಅಂತ ಹೇಳ್ಬೋದು. ಎನಿವೆ, ಆ್ಯಂಡ್ ಎಕ್ಸಾಸ್ಟ್ ಬಂದುಬಿಟ್ಟು ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ. ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಅಂತ ಹೇಳ್ಬೋದು. ಡಬಲ್ ಮೀನಿಂಗಲ್ಲಿ ಯೋಚನೆ ಮಾಡಬೇಡ್ರಿ, ಅಂಡರ್ ಬೆಲ್ಲಿ ಎಕ್ಸಿಸ್ಟ್ ಅಂದರೆ ಬೇರೆ ಏನು ಅಂತ. ದರ್ಶನ್, ಎನಿವೆ ಯಾವ ಸೇಫ್ ರೈಡ್. ಇವಾಗ ಇಷ್ಟೊತ್ತು ಗಾಡಿ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನನಗೆ ಒಂದು ರೈಡ್ ರಿವ್ಯೂ ಮಾಡಿಕೊಟ್ಬಿಡಿ ನಮಗೋಸ್ಕರ. ಓಕೆ ಗಾಯ್ಸ್, ಬನ್ನಿ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು.